ಆದ್ರೆ ನೀನ್ ನನಗೆ ಸ್ಪೆಷಲ್ ಪೇಷಂಟ್. ನಿನ್ ಜೊತೆ ಒಂದು ಫೋಟೋ ತಗೊಳ್ಳ? ಬಲ್ಲ ಮೂಲಗಳ ಪ್ರಕಾರ ನಿನ್ನ ಮಗಳು ಸ್ಪೀಡು ತುಂಬ ಜಾಸ್ತಿನೇ ಇದೆ. ಏನೋ ಹಂಗಂದ್ರೆ? ನಿನ್ನ ಮಗಳು ಆಶ್ರಮಕ್ಕೆ ತುಂಬ ಸ್ಪೀಡಾಗಿ ಹೋಗ್ತಿದ್ದಾಳೆ ಅಂದೆ. ನಾನು ಏನ್ ಮಾಡ್ಸಾ ಇಲ್ಲಿ? ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋದಿಲ್ಲ. ಇನ್ನೇನು ಕಟ್ಟ ಕೊಡೋದಂದೆ ಬಾಕಿ ಐತ್ ನೋಡಕ್ ಈಗ. ಅದು ನಿನ್ನಿಂದ ಸಾಧ್ಯ ಇಲ್ಲ ಬಿಡು. ಈಗ ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ನಿನ್ನ ಮಗಳ ಮೇಲೆ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಈಗ ಅದು ಸುಳ್ಳಾಯಿತು. ನಿನ್ನ ಮಗಳು ಆಶ್ರಮಕ್ಕೆ ಹೋಗ್ತಿರೋದು ಕೃಷ್ಣನ ನೋಡೋದಕ್ಕೆ. ಟ್ರೀಟ್ಮೆಂಟ್ ಅನ್ನೋದು ಒಂದು ನೆಪ ಅಷ್ಟೇ ಅವಳಿಗೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿನ್ನ ಅತ್ತೆ ಆದರೂ ಆಶ್ಚರ್ಯ ಇಲ್ಲ. ಅಕ್ಕ, ನಾವು ಸುಮ್ಮನೆ ಇದ್ದರೆ ನಮಗೆ ಕಷ್ಟ ಆಗುತ್ತೆ. ನಿನ್ನ ಮಗಳು ಈಗ ಹಾಳೋದಕ್ಕೆ ಕಾರಣ ರಾಧಿಕಾ. ಅವಳನ್ನ ಮಟ್ಟ ಹಾಕಬೇಕಂದ್ರೆ ಒಂದು ಪ್ಲ್ಯಾನ್ ಮಾಡಲೇಬೇಕು. ಈ ಸಲ ನಾವು ಒಡೆಯೋ ಹೊರತ ಹೇಗಿರ್ಬೇಕಂದ್ರೆ, ಆ ರಾಧಿಕಾ ಜೀವನ ಪರ್ಯಂತ ಕತ್ಲು ಕೋಣೆಯಲ್ಲಿ ಅವಳು ಬದುಕು ಕಳಿಬೇಕು. ರೀ, ಹೋದ ಕೆಲಸ ಎಲ್ಲ ಸಲೀಸಾಗಾಯ್ತಾ? ಆ ಕೃಷ್ಣನ್ ದಯೆ ಇರೋವರೆಗೂ ಯಾವುದಕ್ಕೂ ಕೊರತೆ ಇಲ್ಲ ಸೌಪರ್ಣಿಕಾ. ಯಾರೀ ನೀವು? ಏಜೆಂಟ್ರಿ ಮೇಲೆ ಸಲೀಸಾಗಿ ಬಂದ್ ಕೂತಿದ್ದೀರಲ್ಲ, ಈ ಮನೇಲಿ ಯಾವತ್ತೂ ನಿಮ್ಮ ನೋಡೇ ಇಲ್ವಲ್ಲ ನಾನು. ಅದು ಯಾರ್ ನೀವು? ಹೇಳ್ತೀನಿ ತಾಯಿ. ನಾನು ಸೂರ್ಯಕಾಂತ ದೇಸಾಯಿ ಅಂತ ಈ ಮನೆಯಲ್ಲಿ ಕಸ ಮುಸುರು ಎಲ್ಲ ತಿಕ್ಕೊಂಡು ಕಾಲ್ದಿಲ್ದು ಇದ್ದೀನಿ ತಾಯಿ. ಎದ್ದೇಳು 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 ಮಗಳೇ, ಎದ್ದೇಳು ಎದ್ದೇಳು. ಬನ್ನಿ ಕೂತ್ಕೊಳ್ಳಿ. ಆಗಿದ್ಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಿ. ಅದಿರ್ಲಿ, ಇವತ್ತು ಮನೆ ನೆನ್ಪಾಯ್ತಾ ನಿಮ್ಗೆ? ನಾನ್ ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೂ ಬಂದಿಲ್ವಲ್ಲ ನೀವು? ಏನ್ ಮಾಡೋದು ಮಗಳೇ, ಕೆಲ್ಸದ ಒತ್ತಡ. ಆದ್ರೂ ನಂಗೆ ತುಂಬಾ ಬೇಜಾರಾಯ್ತು ದೊಡ್ಡಪ್ಪ. ನಾನ್ ಮನೆಗ್ ಬಂದಿದ್ದ ಟೈಮಲ್ಲಿ ನೀವ್ ಇದ್ದಿದ್ರೆ ನಂಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಈಗ ಬಂದಿದ್ದೇನಲ್ಲ, ಈಗಲೂ ಖುಷಿ ಪಡು. ಏನ್ ಮಾಡೋದು ಜಾನಕಿ, ದೇಸಾಯಿ ಕುಟುಂಬದವ್ರಿಗೆ ತುಂಬಾ ಜವಾಬ್ದಾರಿ. ಈಗ ಇನ್ನೊಂದು ಆಶ್ರಮ ಕಟ್ಟೋಣ ಅಂತಿದ್ದೀವಿ. ಅದರ ಪೂರ್ವ ತಯಾರಿ ಕೆಲಸಕ್ಕೋಸ್ಕರ ಮಲ್ಗೆಪುರಕ್ಕೆ ಹೋಗಿದ್ದೆ. ದಾನ ಧರ್ಮ ಅಂತ ಮನನ್ ಯಾವ ಪರಿಸ್ಥಿತಿಗೆ ತಂದ್ಬಿಟ್ರಕ್ಕ ಇವರು. ಈಗ ನೀನ್ ಸ್ವಲ್ಪ ಸುಮ್ಮನೆ ಇರು. ಹೌದಾ ದೊಡ್ಡಪ್ಪ? ಸಾರಿ, ಗೊತ್ತಾಗ್ಲಿಲ್ಲ. ಶೀಲಂ ಕೂಡ ನಿನ್ ಜೊತೆಲಿ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಎಕ್ಸಾಮ್ ನಡೀತಾ ಇದೆ, ಮುಗಿದ್ಮೇಲೆ ಬರ್ತಾನೆ. ಒಳ್ಳೇದು. ಆಮೇಲೆ ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಓದ್ ಮುಂದುವರಿಸ್ತೀಯಾ ಅಥವಾ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಡೋದಾ? ಇಷ್ಟ ಬೇಗ ಮದ್ವೆನಾ? ಅದೆಲ್ಲ ಆಗಲ್ಲ. ಮತ್ತೆ ಓದನ್ನೇ ಮುಂದುವರಿಸ್ತೀಯಾ? ಕೆಲ್ಸ ಮಾಡ್ಕೊಂಡು ಓದನ್ನ ಮುಂದುವರಿಸ್ತೀನಿ. ಕೆಲಸ ಮಾಡ್ಕೊಂಡ? ಏನ್ ಕೆಲಸ ಮಾಡ್ತೀಯ ಮಗಳೇ? ನಮ್ಮ ಆಶ್ರಮದಲ್ಲೇ. ಇಲ್ಲ ಮಗಳೇ, ಸರಿ ಇಲ್ಲ ಮಗಳೇ. ಅಲ್ಲ, ನೀನು ಬೇರೆ ಎಲ್ಲಾದ್ರೂ ಒಂದು ದೊಡ್ಡ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರ್ಬಾರ್ದ? ನಿನ್ಗೇನು ವ್ಯವಸ್ಥೆ ಬೇಕು ಹೇಳು, ನಾನು ಅದನ್ನ ಮಾಡ್ಕೊಡ್ತೀನಿ ನಿನ್ಗೆ. ನಾನೀಗಾಗ್ಲೇ ಆಶ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ ದೊಡ್ಡಪ್ಪ. ನಾನು ಅಲ್ಲೇ ನೆಮ್ಮದಿ ಹುಡ್ಕೋತಾ ಇದ್ದೀನಿ. ಇಲ್ಲ ಜಾನಕಿ, ನನಗೆ ಇದಿಷ್ಟ ಇಲ್ಲ ಮಗಳೇ. ಅಲ್ಲ, ಆಶ್ರಮದಲ್ಲಿ ಸೇವೆ ಮಾಡೋದಕ್ಕೆ ನೀನು ಅಷ್ಟು ದೊಡ್ಡ ವಿದ್ಯೆ ಕಲಿಬೇಕಾಗಿತ್ತೆ. ದೊಡ್ಡಪ್ಪ, ನೀವ್ ಈ ರೀತಿ ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ದೊಡ್ಡಪ್ಪ, ನೀವ್ ಇಷ್ಟು ವರ್ಷ ಸಂಪಾದನೆ ಮಾಡಿದ ದುಡ್ಡಲ್ಲಿ ಇನ್ನೊಂದು ಆಶ್ರಮ ಯಾಕೆ ಕಟ್ಟುತ್ತಿದ್ದೀರಾ? ಯಾವ ಕಾರಣಕ್ಕೆ? ಇದ್ಯಾವುದು ಬೇಡ ಅಂತ ನೀವು ಸುಮ್ಮನೆ ಇದ್ಬಿಡ್ಬೋದೈತಲ್ಲ. ದೊಡ್ಡಪ್ಪ, ಬರೀ ಓದೋದು ಕೆಲಸ ಮಾಡೋದು ಇದಿಷ್ಟೇ ಜೀವನ ಅಲ್ಲ.
ಅಲ್ವಾ ದೊಡ್ಡಪ್ಪ? ಇದನ್ನೆಲ್ಲ ನಾನು ನಿಮ್ಮನ್ನ ನೋಡೇ ಕಲ್ತಿರೋದು. ಈ ಮಾತು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮಗಳೇ. ವಯಸ್ಸಿಗೆ ಮೀರಿದ ತಿಳುವಳಿಕೆ ನಿಂದು. ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆದರೂ ನನಗನ್ಸುತ್ತೆ ಈ ಚಿಕ್ಕ ವಯಸ್ಸಲ್ಲಿ ಆಶ್ರಮ, ರೋಗಿಗಳು, ಸೇವೆ ಇದೆಲ್ಲ ಯಾಕೆ ಮಗಳೇ? ಅದೆಲ್ಲ ನಂಗೆ ಗೊತ್ತಿಲ್ಲ ದೊಡ್ಡಪ್ಪ. ನಾನು ಆಶ್ರಮದಲ್ಲೇ ಕೆಲಸ ಮಾಡೋದು. ಇವಾಗ ರಾಧಿಕಾ ನೋಡಿ, ಆಶ್ರಮಕ್ಕೆ ಹೋಗ್ತಾ ಅಲ್ಲಿ ಸೇವೆ ಮಾಡ್ತಾ ಎಷ್ಟು ನೆಮ್ಮದಿ ಆಗಿದ್ದಾಳೆ ಅಂತ. ರಾಧಿಕನ್ ವಿಚಾರ ಬೇರೆಮ್ಮ. ಅವಳು ನೋಡಿದ್ರೆ ಎಲ್ರಿಗೂ ನೆಮ್ಮದಿಯಾಗಿದ್ದಾಳೆ ಅಂತ ಅನ್ಸುತ್ತಷ್ಟೇ. ಅವಳು ಒಳಗಡೆ ಅದೇನು ಸಂಕಟ ಇದೆಯೋ, ಅದೇನು ನೋವಿದೆಯೋ ಇದುವರೆಗೂ ಅವಳು ಬಾಯಿ ಬಿಟ್ಟು ಹೇಳಿಲ್ಲ. ಒಳಗ ಅವಳು ಹೇಳ್ತಾಳೇನೋ, ಯಾವಾಗ ಹೇಳ್ತಾಳೋ ಅಂತ ನಾನು ಕಾಯ್ತಾ ಇದ್ದೀನಿ. ಒಂದು ದಿವಸ ಕೇಳಿದ್ಲು, ನಾನು ಆಶ್ರಮದಲ್ಲಿ ಸೇವೆ ಮಾಡ್ಕೊಂಡಿರ್ತೀನಿ, ನನಗೆ ನೆಮ್ಮದಿ ಸಿಗುತ್ತಲ್ಲಿ ಅಂದ್ಲು. ಸರಿ ಅಮ್ಮ ಅಂದೆ. ದೊಡ್ಡಪ್ಪ, ನಾನು ಆಶ್ರಮಕ್ಕೆ ಹೋಗೋದ್ರಿಂದ ನಂಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಪ್ಲೀಸ್ ಬೇಡ ಅನ್ಬೇಡಿ. ಸರಿ ಅಮ್ಮ ಜಾನಕಿ, ನೀನು ಇಷ್ಟದಂತೆ ಆಗಲಿ. ಥ್ಯಾಂಕ್ ಯು ದೊಡ್ಡಪ್ಪ. ನನ್ನ ಮಗಳ ಇವಳು ಅವ್ರ ಕಾಲ ಹತ್ರ ಕೂತ್ಕೊಂಡು ದೊಡ್ಡಪ್ಪ ಅಂತ ಹಲ್ ಕಿಸಿತಾ ಇದ್ಲು. ಒಂದಿನಾದ್ರೂ ನನ್ನ ಹತ್ರ ಹಂಗೆ ಮಾತಾಡಿದಾಳ? ನಾವೇನು ಮಾತಾಡ್ಕೊಂಡ್ವಿ? ದೇಸಾಯಿ ಬಂದ ತಕ್ಷಣ ನಿನ್ನ ಮಗಳು ಬದಲಾಗ್ತಾಳೆ ಅಂತ ಅದಾಯ್ತಲ್ಲ. ಏನು ನಂಜು, ಅವ್ರ ದೊಡ್ಡಪ್ಪನ ಅಷ್ಟೊಂದು ಯಾಕೋ ಹಚ್ಕೊಂಡಿರೋದು? ಅವ್ರ ಅಂಥದ್ದು ಏನು ಮಾಡಿದಾರೆ ನನ್ನ ಮಕ್ಕಳಿಗೆ? ಅಪ್ಪ ಅಮ್ಮನ್ ಬಿಟ್ಟು ಅವ್ರನ್ನ ಹಚ್ಕೊಂಡಿರೋದು ನೋಡು. ಅದಷ್ಟೇ ಅಲ್ಲ, ಈಗ ನಿನಗೆ ಸಂಕಟ ಶುರು ಆಗೋ ಕಾರಣ ಬೇರೆ ಹುಡ್ಕೊಳ್ತಿದೆ, ಗೊತ್ತಲ್ಲ? ಏನು ಅದು? ನಿನ್ನ ಮಗಳು ಎಲ್ಲ ಬಿಟ್ಟು ಆಶ್ರಮದಲ್ಲಿ ಕೆಲಸ ಮಾಡ್ತೀನಿ ಅಂದ್ಲು. ಏನು ಮಾಡ್ತೀಯ? ದೇಸಾಯಿಗಳು ಒಪ್ಪಿಗೆ ಕೊಟ್ಬಿಟ್ರು. ಈಗ ನಿನ್ನ ಮಗಳು ಆಸೆ ಬಿಟ್ಬಿಡು. ನೋಡು, ನಾನು ಅಷ್ಟು ಸುಲಭವಾಗಿ ಸೋಲೋ ಮಗಳಲ್ಲ. ಅವಳು ಕೈ ಕಾಲು ಮುರಿದು ಮನೇಲಿ ಕೂಡಿಸ್ತೀನಿ. ಆಗೋದನ್ನ ಆಡಕ್ಕ, ಇಲ್ಲದೆ ಇರೋದನ್ನ ಹೇಳ್ಬೇಡ. ನಿನ್ನ ಮಗಳು ತುಂಬ ಮುಂದೋಗಾಗಿದೆ. ಆಶ್ರಮಕ್ಕವಳು ಕೃಷ್ಣನ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೋಗ್ತಾಳ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಯೋಚನೆ ಮಾಡು. ಅಯ್ಯೋ ಪೆದ್ದ, ಒಬ್ಬ ತಾಯಿಗೆ ತನ್ನ ಮಗಳ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ವೇನೋ? ಅವಳು ಕೃಷ್ಣನಿಗೆ ಟ್ರೀಟ್ಮೆಂಟ್ ಕೊಡೋಕೆ ಹೋಗೋದಕ್ಕಿಂತ ಅವನು ನೋಡೋಕೆ ಹೋಗೋ ಖುಷಿನೇ ಅವಳ ಮುಖದಲ್ಲಿ ಕಾಣಿಸ್ತಾ ಇದೆ. ಅದನ್ನ ನಾನು ಗಮನಿಸಿದ್ದೀನಿ. ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನು? ಕೃಷ್ಣನೇ ಎತ್ಬಿಟ್ರೆ? ಏನು ನೀನು ಮಾತೆತ್ತಿದ್ರೆ ಎತ್ತೋ ಮಾತಾಡ್ತೀಯ? ಅದು ಅಷ್ಟು ಸುಲಭ ಅಲ್ಲ. ಕೃಷ್ಣ ಕಿಡ್ನಾಪ್ ಆದ್ಮೇಲೆ ಅವನನ್ನ ಬೇರೆ ರೂಮಲ್ಲಿ ಇಟ್ಟು ಕಾವಲು ಕಾಯ್ತಾ ಇದ್ದಾರೆ. ಅದು ಗೊತ್ತಾ ನಿನಗೆ? ಅದೆಲ್ಲ ಆಗದೆ ಇರೋ ಮಾತು. ಅಷ್ಟು ಜನ ಕಾವಲಿದ್ರು ಯಾರಿಗೂ ಗೊತ್ತಾಗದೆ ಮಗುನ ಎತ್ತಿರೋನ್ ನಾನು. ಆ ಕೃಷ್ಣ ಬೇರೆ ಅಲ್ಲ, ಮಗು ಬೇರೆ ಅಲ್ಲ, ಇಬ್ರು ಒಂದೇ, ವ್ಯತ್ಯಾಸನೇ ಇಲ್ಲ. ಅಷ್ಟೇ ಯಾಕೆ ಹೇಳ್ತೀಯ? ಮುಂದೆ ಏನಾಯ್ತು ಅನ್ನೋದು ಗೊತ್ತಲ್ಲ ನಿನಗೆ? ಟ್ರೈನ್ ಕೆಳಗಡೆ ಪಂಚರ್ ಆಗಿ ಹೋಗ್ತಿದ್ದಿ, ಅದನ್ನ ಹೇಳು. ಸ್ವಲ್ಪ ದಿನ ಸುಮ್ಮನೆ ಇರು. ಸದ್ಯಕ್ಕೆ ಅಂತ ಕೆಲಸ ಕೈ ಹಾಕೋದೇನ್ ಬೇಡ. ಸರಿ, ಹಾಗಾದ್ರೆ ಇನ್ನೊಂದು ಕೆಲಸ ಮಾಡು. ಏನು? ರಾಧಿಕಾ ಇತ್ತೀಚೆಗೆ ನಿನ್ನ ಮಗಳ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದ್ದಾಳೆ. ಇಬ್ರು ಸ್ವಂತ ಅಕ್ಕ ತಂಗಿ ಅನ್ನೋಗೆ ಲೆವೆಲಿಗಿದ್ದಾರೆ. ಮೊದಲು ಆ ರಾಧಿಕಾಗೆ ಬಿಸಿ ಮುಟ್ಸು. ಏನಂತ? ನಿನ್ನ ಸೇವೆ ಆಶ್ರಮದಲ್ಲಿ ನಡೀತಾ ಇದೆ, ಅದ್ರ ಪುಣ್ಯ ನೀನು ಒಬ್ಳಿಗೇ ಸಿಗ್ಲಿ, ನನ್ನ ಮಗಳಿಗೆ ಸಿಗೋದು ಬೇಡ, ಅವಳನ್ನ ಅವಳು ಪಾಡಿಗೆ ಬಿಟ್ಬಿಡು ಅಂತ ಹೇಳು. ಆಶ್ರಮ ಕರ್ಕೊಂಡು ಹೋಗೋದೇ ಆ ರಾಧಿಕಾನಿಂದನೇ ನಿನ್ನ ಮಗಳು ಅಷ್ಟು ಮುಂದುವರೆದಿರೋದು. ನಿನಗೆ ಹಿಂದೊಂದ್ಸಲಿ ಹೇಳಿದ್ದೆ, ನೆನಪಿದ್ಯಾ? ಆ ರಾಧಿಕನ್ ಮುಖ ನೋಡಿದ್ರೆ ಎಂಥವ್ರು ಬೇಕಾದ್ರೂ ಮರಳಾಗ್ತಾರೆ ಅಂತ. ಈಗ ಆಗಿರೋದು ಅದೇನೆ. ನಿನ್ನ ಮಗಳು ರಾಧಿಕಾ ಗುಲಾಮಳಾಗಿದ್ದಾಳೆ. ಮೊದಲು ಅವಳನ್ನ ಸರಿ ಮಾಡು, ಆಮೇಲೆ ನಿನ್ನ ಮಗಳು ಸರಿ ಹೋಗ್ತಾಳೆ.
ಇಲ್ಲ ಅಂದರೆ ಕೈ ತಪ್ಪು ಹೋಗ್ತಾಳೆ. ಅಷ್ಟೇ ಅಲ್ಲ, ಆ ಹುಚ್ಚುನಿಂದ ಓಡೋದ್ಲು ಅಂತ ಜನಗಳು ಆಡ್ಕೋತಾರೆ, ಮಾನ ಮರ್ಯಾದೆ ಹೋಗುತ್ತೆ. ಯೋಚನೆ ಮಾಡು. ಚಕೋರಿ ಅಕ್ಕ, ಬನ್ನಿ ಕೂತ್ಕೊಳ್ಳಿ. ಏನೂ ಅವಶ್ಯಕತೆ ಇಲ್ಲ ಬಿಡು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸ್ವಲ್ಪ ಏನಕ್ಕ, ಜಾಸ್ತಿನೇ ಮಾತಾಡ್ಬೇಕನ್ನು. ಇನ್ನಾವು ಸುಮ್ಮನಿದ್ರೆ ಆಗಲ್ಲ. ನಂಜು, ನೀನು ಸುಮ್ಮನೆ ಇರು. ರಾಧಿಕಾ, ನೀನು ಈ ಮನೆಗೆ ಬಂದಿರೋ ಉದ್ದೇಶ ಏನು? ಈ ಮನೆ ಉದ್ಧಾರ ಮಾಡಕ್ಕ ಇಲ್ಲ ಹಾಳು ಮಾಡಕ್ಕ? ಚಕೋರಿ ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನೇನು ಮಾಡಿದೆ ಈಗ? ನನ್ನ ಮಗಳು ಬಂದಾಗಿಂದ ಆಕಿ ಮನಸ್ಸು ಕೆಡಿಸ್ಬಿಟ್ಟಿದೆಯಲ್ಲ. ನಾನು? ಹೌದು, ನೀನೇ. ನಾನೇನು ಮಾಡಿದೆ ಚಕೋರಿ ಅಕ್ಕ? ಏನ್ ಮಾಡ್ದೆ ಅಂತ ನಮ್ಮ ಬಾಯಲ್ಲೇ ಕೇಳ್ಬೇಕಾ? ನಂಜು, ನಾನು ಮಾತಾಡ್ತಾ ಇದ್ದೀನಲ್ಲ, ನೀ ಸ್ವಲ್ಪ ಸುಮ್ಮನೆ ಇರು. ಹೇಳ್ ರಾಧಿಕಾ, ಇದು ಯಾವ ಜನ್ಮದ ದ್ವೇಷ ಸಾಧಿಸ್ತಿದ್ಯಾ ನೀನ್ ನಮ್ಮ ಮೇಲೆ? ನನ್ನ ಮಗಳನ್ನ ನನ್ನಿಂದ ಯಾಕೆ ದೂರ ಮಾಡ್ತಾ ಇದೀಯಾ? ನೋಡಿ, ವಿಷಯ ಏನು ಅಂತ ನೇರವಾಗಿ ಹೇಳಿ. ಅವಳನ್ನ ಆಶ್ರಮಕ್ಕೆ ಯಾಕೆ ಕರ್ಕೊಂಡು ಹೋಗ್ತಿರೋದು ನೀನು? ನಾನೆಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ? ಅವಳೇ ಬರ್ತಿದ್ದಾಳೆ ಅಲ್ವಾ? ಕಾರಣ ಹೇಳ್ಬೇಡ. ನೀನೇ ಬರೋದು ಬೇಡ ಅಂತಂದ್ರೆ ಅವಳ್ಯಾಕೆ ಬರ್ತಾಳ? ನಾನು ಯಾಕೆ ಬರೋದು ಬೇಡ ಅಂತ ಹೇಳಿ? ಅದು ಅವಳ ಇಷ್ಟ. ಅದು ಅವಳ ಇಷ್ಟ ಅಲ್ಲ, ನಿನ್ನ ಇಷ್ಟನ ಅವಳ ಮೇಲೆ ಹೇಳ್ತಾ ಇರೋದು ನೀನು. ನೀನಂತೂ ಮನೆ ಮಠ ಎಲ್ಲ ಬಿಟ್ಟು ಬಂದು ಇಲ್ಲಿ ಸೆಟ್ಲ್ ಆಗಕ್ ನೋಡ್ತಾ ಇದೀಯ. ನನ್ನ ಮಗಳು ಡಾಕ್ಟರ್ ಆಗ್ಬೇಕನ್ನೋ ಆಸೆಗೆ ನೀನೇ ಎಳ್ಳು ನೀರು ಬಿಡ್ತಿರೋ ಹಂಗಿದೆಯಲ್ಲ. ಅಕ್ಕ, ಅವಳ ಮನ್ಸನ್ನ ಇವಳೆ ಆಶ್ರಮದ ಕಡೆ ಎಳ್ದಿರೋದು. ಇಲ್ಲ ಅಂದ್ರೆ ಜಾನಕಿ ಒಂದೆರಡು ದಿನದಲ್ಲಿ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೆತ್ತ ಅಪ್ಪ ಅಮ್ಮನಿಗೆ ಭಾರ ಆಗಿ ಬಂದಿರೋಳು ನೀನು. ನನಗೇನು ನನ್ನ ಮಗಳು ಭಾರ ಇಲ್ಲಮ್ಮ. ನಾನು ಅವಳನ್ನ ಚೆನ್ನಾಗೆ ನೋಡ್ಕೋತೀನಿ. ನಿನ್ನಿಂದ ಹಾಳಾಗೋದೇನು ಬೇಡ ಅವಳು. ನೀನ್ ಈ ಮನೆಗೆ ಬಂದ್ಮೇಲೆ ಈ ಮನೆ ನೆಮ್ಮದಿನೇ ಹಾಳಾಗೋಗಿದೆ. ಎಲ್ಲ ನಿನ್ನಿಂದಾನೆ. ನನ್ನ ಮಗಳ ಬದುಕೇನಾದ್ರೂ ನರಕ ಆಯ್ತು ಅಂದ್ರೆ ಅದಕ್ಕೆ ನೀನ್ ಹೊಣೆ ಆಗ್ತೀಯ. ನಿನ್ ಬುದ್ಧಿನೇ ಅವಳಿಗೂ ಬಂದ್ಬಿಡುತ್ತೆ. ಇನ್ನು ಆಶ್ರಮದಲ್ಲಿ ಅದೇನ್ ಸೇವೆ ಮಾಡಕ್ ಹೋಗ್ತೀಯೋ ಅದು ನಿನ್ವರ್ಗೂ ಸೀಮಿತವಾಗಿರ್ಲಿ. ನನ್ನ ಮಗಳವರೆಗೂ ಬರೋದೇನ್ ಬೇಡ. ನೋಡಿ, ನೀನು ಒಂದೇ ಒಂದು ಮಾತಾಡಿದ್ರು ಇಲ್ಲಾಗೋ ಕತೆನೇ ಬೇರೆ ಇರುತ್ತೆ. ನಾಲ್ಗೆ ಉದ್ದ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಗ್ ಬೇಕೋ ಹಾಗೆ ಮಾತಾಡಿದ್ರೆ ಅದನ್ನ ಕತ್ತರಿಸೋದು ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಇಷ್ಟು ದಿನ ರಾಧಿಕಾ ನಗೋದನ್ನ ನೋಡಿದ್ದೀರಾ, ಅಳೋದನ್ನ ನೋಡಿದ್ದೀರಾ, ಕೋಪ ಮಾಡ್ಕೊಂಡಿದ್ದೀನ ಇನ್ನ ನೋಡಿಲ್ಲ ಅಂತ ಅನ್ಸುತ್ತೆ. ಎಲ್ಲಿ ಧೈರ್ಯ ಇದ್ರೆ ನನ್ನ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿ ನೋಡೋಣ. ಹೇಳಿ. ನೀನೇನು ಅಕ್ಕನ್ ಬಾಲ ಹಿಡ್ಕೊಂಡ್ ಬಂದ್ ಮಾತಾಡ್ತೀಯಾ? ಅಕ್ಕನ ನನ್ ಮೇಲೆ ಚೂ ಬಿಡ್ತೀಯಾ? ಇಷ್ಟೇ ಆಗೋದು ನಿನ್ ಕೈಲಿ, ಬೇರೆ ಏನಕ್ಕೂ ಲಾಯಕ್ಕಿಲ್ಲ ನೀನು. ರಾಧಿಕಾ, ನಿನ್ ಕೋಪ ಬಂದು ಅವ್ರ ಮುಖಕ್ಕೆ ಮಂಗಳಾರತಿ ಮಾಡ್ಲಿ ಅಂತ ನಾನ್ ಮರೆಯಲ್ಲೇ ನೋಡ್ತಾ ನಿಂತು ಕಾಯ್ತಾ ಇದ್ದೆ. ಕೊನೆಗೂ ನಾನು ಅನ್ಕೊಂಡಂಗೆ ಆಯ್ತು. ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡು ಜಾನಕಿ. ನೋ, ನೀ ಹೇಳಿದ್ದು ಸರಿಯಾಗೇ ಇತ್ತು. ಈ ಹುಡುಗರೇ ಅವ್ರಿಗೆ ಸಿಗ್ಬೇಕಿತ್ತು. ನೋಡು ರಾಧಿಕಾ, ನಾನಿನ್ ಫ್ರೆಂಡ್ಶಿಪ್ ಮಾಡೋದನ್ನ, ಆಶ್ರಮಕ್ಕೆ ಬರೋದನ್ನ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ನಾಳೆ ಬೆಳಗ್ಗೆ ನಾನು ನಿನ್ ಜೊತೆ ಬರ್ತಾ ಇದ್ದೀನಿ, ಸರಿನಾ? ಇವಾಗ ಮಲ್ಕೋ. ಗುಡ್ ನೈಟ್. ಮನೆ ಕೆಲ್ಸದವ್ರಿಗಿಂತ ಕಡೆ ಆ ರಾಧಿಕಾ. ಮನೆ ಕೆಲ್ಸದವ್ರು ಮಾತಾಡಿದ್ರು ಕೇಳಿಸ್ಕೊಂಡಿರ್ಬೋದು,
ಅವಳು ಯಾರಕ್ಕ ನೀನು ಹೀಗೆ ಮಾತಾಡ್ಬೋದಾ? ನೀನು ಸ್ವಲ್ಪ ಸುಮ್ಮನೆ ಇರು. ಮೊದ್ಲೇ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆ, ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಡ. ಅಲ್ಲ, ಈ ಮನೆ ಕಿರಿ ಸೊಸೆ ಅನ್ನೋದನ್ನ ನೋಡ್ದೇನೆ ನನಗೆ ಅವಮಾನ ಆಗೋ ಮಾತಾಡಿದ್ಲಲ್ಲ, ಏನ್ ಮಾಡ್ಲಿ ಅವಳನ್ನ? ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನಗೆ ಬರ್ತಿರೋ ಕೋಪಕ್ಕೆ ಅವಳನ್ನ ಸಾಯಿಸಬೇಕು ಅನಿಸ್ತಿದೆ. ಅದು ನಿನ್ನಿಂದ ಸಾಧ್ಯ ಇಲ್ಲ ಬಿಡು, ಬೇರೆ ಏನಾದರೂ ಇದ್ರೆ ಹೇಳು. ಅವಳನ್ನ ಈ ಮನೆಯಿಂದ ಹೊರಗೆ ಹೇಳದ್ ಬಿಸಾಕ್ತೀನಿ. ಏನ್ ಕಾಮಿಡಿ ಅನ್ಕೊಂಡಿದ್ಯಾ? ಅವಳನ್ನ ಮುಟ್ಟೋದಕ್ಕೆ ದೇಸಾಯಿಗಳು ಸೌಪರ್ಣಿಕ ಇರ್ಲಿ, ನಿನ್ನ ಮಗಳು ಬಿಡ್ತಾಳ ಯೋಚನೆ ಮಾಡೋ. ನಿನ್ನ ವಿರುದ್ಧನೇ ನಿಲ್ತಾಳೆ, ಬೇರೆ ಏನಾದರೂ ಇದೆಯಾ ಹೇಳು. ಈ ವಿಚಾರನ ಯೋಚನೆ ಮಾಡ್ತಾ ಇದ್ರೆ ನನಗೆ ಹುಚ್ಚಿಡಿತಾ ಇದೆ. ನಾನು ಅನ್ಕೊಂಡಿದ್ದು ಒಂದು ಆಗ್ತಾ ಇಲ್ವಲ್ಲೋ ಈ ಮನೇಲಿ. ಏನೋ ಮಾಡೋದು, ನನ್ನ ಮಗಳು ಕೈ ತಪ್ಪ ಹೋಗ್ತಿದ್ದಾಳಲ್ಲೋ. ರಾಧಿಕಾ ವಿರುದ್ಧ ಒಂದು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಹೌದು, ನೆನಪಿದೆ. ಏನೋ ಯೋಚನೆ ಮಾಡ್ದಿ? ಪ್ಲಾನ್ ಏನು ಹೇಳು? ಇದಕ್ಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತಾರೆ. ಅಯ್ಯೋ, ಅದ್ ಏನಾದ್ರೂ ಅನ್ಕೊಳ್ಳಿ, ಮೊದ್ಲು ಪ್ಲಾನ್ ಏನಂತ ಹೇಳು. ರಾಧಿಕಾ ಶಾಂತನನ್ನ ಕೊಲ್ಲೋ ಹಾಗೆ ಮಾಡೋದು. ಏನು? ರಾಧಿಕಾ ಕೊಲ್ಲೋದಾ? ಏನು ಹೇಳ್ತಾ ಇದೀಯಾ? ಹೌದು, ರಾಧಿಕಾ ಕೈಯಿಂದಾನೆ ಆ ಶಾಂತನ ಸಾಯ್ಬೇಕು. ಆ ಅಪವಾದ ಆ ರಾಧಿಕಾ ಮೇಲೆ ಬಂದು ಪರ್ಮನೆಂಟ್ ಆಗ ಜೈಲ್ ಸೇರ್ಬೇಕು ಅವಳು. ಹೇಗಿದ್ರು ನಮ್ಮ ರಹಸ್ಯಗಳನ್ನು ತಿಳ್ಕೊಂಡಿರೋದು ಆ ಶಾಂತನು ಒಬ್ನೇ. ಮುಂದೆ ಅವನಿಂದ ತೊಂದರೆ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ಆ ರಾಧಿಕಾ ಕೈಯಿಂದಲೇ ಆ ಶಾಂತನು ಸಾಯ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಪ್ಲಾನ್ ಹೆಸರು ಆಪರೇಷನ್ ಶಾರಾ. ಅದೇನಂತ ಸರಿಯಾಗಿ ಹೇಳು, ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಪ್ರತಿದಿನ ರಾಧಿಕಾನೇ ಅಲ್ವಾ ಆ ಶಾಂತನಿಗೆ ಔಷಧಿ ಕೊಡೋದು? ಹೌದು. ಆ ರಾಧಿಕಾ ಕೊಡೋ ಔಷಧಿಯಲ್ಲಿ ಪಾಯ್ಸನ್ ಮಿಕ್ಸ್ ಮಾಡೋಣ, ಕುಡ್ದು ಸಾಯ್ಲಿ ಆ ಶಾಂತನು. ಸತ್ತ ಸಾಯ್ಲಿ ಹಾಳದವನು. ಆದ್ರೆ ಇದ್ರಲ್ಲಿ ಥು, ಏನಕ್ಕ ನೀನು ಒಂದ್ ಸ್ವಲ್ಪನಾದ್ರೂ ಸಾಮಾನ್ಯ ಜ್ಞಾನ ಬೆಳೆಸ್ಕೋ. ವಿಷ ಹಾಕಿದ್ದು ರಾಧಿಕಾನೇ ಅಂತ ಆಗಲ್ವಾ? ಶಾಂತನು ಸತ್ರೆ ಪೊಲೀಸ್ನವ್ರು ಸುಮ್ಮನೆ ಇರ್ತಾರ? ಪೋಸ್ಟ್ ಮಾರ್ಟಮ್ ಮಾಡಲ್ವಾ? ಗೊತ್ತಾಗಲ್ವಾ ವಿಷ ಕುಡ್ ಸಾಯಿಸಿರೋದು ಅಂತ? ಆಗ ಅರೆಸ್ಟ್ ಮಾಡೋದು ಯಾರನ್ನ? ರಾಧಿಕಾನೇ ತಾನೆ? ಹೇಗಿದೆ ಆಪರೇಷನ್ ಶಾರಾ? ತುಂಬಾ ಚೆನ್ನಾಗಿದೆ ಕಣ. ಇದೆಲ್ಲ ಆಗುತ್ತೆ ತಾನೆ? ಅಥವಾ ಇದನ್ನು ಟುಸ್ ಪಟಾಕಿ ಆಗುತ್ತಾ? ಅಕ್ಕ, ನಾನು ಟುಸ್ ಪಟಾಕಿ ಆಗೋಕ್ ಬಿಡ್ತೀನ? ಯಾವತ್ ನಿನ್ ಮಗಳು ಆ ರಾಧಿಕಾನ ಹಚ್ಕೊಂಡ್ಲೋ ಅವತ್ತಿಂದನೇ ಯೋಚನೆ ಮಾಡ್ತಾ ಇದ್ದೆ, ಹೇಗಾದ್ರೂ ಮಾಡಿ ಆ ರಾಧಿಕಾನಿಂದ ದೂರ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಫುಲ್ ಪಿಕ್ಚರ್ ಸಿಕ್ತು. ರಾಧಿಕಾಗಿ ಕೊಡೋ ಹೊಡೆತ ಹೇಗಿರುತ್ತೆ ಅಂದ್ರೆ, ಪಾಪ ಜೀವನ್ ಪರ್ಯಂತ ಅನುಭವಿಸ್ಬೇಕವಳು. ಯಾಕಾದ್ರೂ ನಮ್ ವಿರುದ್ಧ ಕಟ್ಕೊಂಡೆ ಅಂತ ಅನ್ಸ್ಬೇಕು ಅವಳಿಗೆ. ಥ್ಯಾಂಕ್ಸ್ ಕಣ ನಂಜು, ನೀ ನನಗೆ ಬಲಗೈ ಇದ್ದಂಗೆ ನೋಡು. ಅಕ್ಕ, ಇಷ್ಟಕ್ಕೆ ಸುಮ್ಮನಾಗ್ಬಿಡ್ಬೇಡ. ಇದೇ ಕೈಯಿಂದ ಜಾನಕಿಗೆ ತಾಳಿ ಕಟ್ಸೋ ಹಾಗೆ ಮಾಡ್ಬೇಕು, ಹೇಳಿದ್ದೀನಿ. ನಂಜು, ನೀ ನನಗ ತಮ್ಮ ಅಲ್ಲ ಅಳಿಯ. ತಮ್ಮ ಅಲ್ಲ ಅಳಿಯ. ಹೊಸ ಗಾದೆ ಈಗ ತಾನೇ ಉಟ್ಕೊಂಡಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಶಾಂತನು ಮಹಾರಾಜರೇ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ದೊಡಮ್ಮ, ದೊಡಮ್ಮ, ದೊಡಮ್ಮ. ಏನ್ ಜಾನಕಿ? ದೊಡಮ್ಮ, ಈ ನಮ್ಮಮ್ಮಂಗೆ ಏನಾಗಿದೆ ಅಂತ. ಯಾಕೆ, ಏನಾಯ್ತೀಗ? ಮೊದ್ಲಿಂದಾನು ನಾನು ಆಶ್ರಮಕ್ಕೆ ಹೋಗೋದ್ರ ಮೇಲೆ ಅವ್ರ ಕಣ್ಣು. ನಿನ್ನೆ ರಾತ್ರಿ ಒಳ್ಳೆ ದೆವ್ವ ಮೆಟ್ಕೊಂಡಿರೋ ತರ ಆಡ್ತಾ ಇದ್ರು. ಏನೇ ಅಂದ್ರು ನಾನು ಆಶ್ರಮಕ್ಕೆ ಹೋಗೋದನ್ನ ಮಾತ್ರ ನಿಲ್ಸಲ್ಲ. ಹೋಗ್ಲಿ ಬಿಡು ಜಾನಕಿ, ಅವಳಿಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಅವಳಿಗಿನ್ನೇನ್ ಆಸೆ ಇದೆಯೋ ಯಾರು ಗೊತ್ತು. ಏನ್ ದೊಡಮ್ಮ, ನೀವು ನಮ್ಮಮ್ಮನ ತರನೇ ಮಾತಾಡ್ತಿರಲ್ಲ. ಅಯ್ಯೋ ಅದ್ ಬಿಡಿ, ನಾನೀಗ ಆ ವಿಚಾರ ಮಾತಾಡೋದಕ್ಕೆಲ್ಲ ಬಂದಿದ್ದು. ಕೃಷ್ಣಂಗೆ ಏನಾದ್ರೂ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಕೃಷ್ಣಂಗ? ಅಲ್ಲ ಜಾನಕಿ, ನೀನ್ ಯಾಕೆ ಮಾಡ್ಕೊಂಡು ಹೋಗ್ಬೇಕು? ಅದು ಅದು ಹಾಗೆ ಸುಮ್ಮನೆ ದೊಡಮ್ಮ. ಹೇಗೂ ಆಶ್ರಮಕ್ಕೆ ಹೋಗ್ತಿದ್ದೀರಲ್ಲ, ಹಾಗೆ ಮಾಡ್ಕೊಂಡು ಹೋಗೋಣ ಅಂತ. ಸರಿ ಸರಿ, ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗು. ದೊಡ್ಡಮ್ಮ, ನನಗೆ ಮಾಡಕ್ ಬಂದಿದ್ರೆ ನಾನ್ಯಾಕೆ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದೆ? ಪ್ಲೀಸ್ ದೊಡ್ಡಮ್ಮ, ಇಲ್ಲ ಅನ್ಬೇಡಿ, ಏನಾದ್ರೂ ಮಾಡ್ಕೊಡಿ. ಜಾನಕಿ, ಇವತ್ತು ನನಗೆ ತುಂಬಾ ಕೆಲಸ ಇದೆ ಅಮ್ಮ, ನನ್ನನ್ನೇನಕ್ಕೂ ಕರಿಬೇಡ. ಒಂದ್ ಕೆಲಸ ಮಾಡ್ಬೋದು ನೋಡು, ರಾಧಿಕಾನ್ ಹತ್ರ ಹೋಗಿ ಅಡ್ಗೆ ಮಾಡ್ಕೊಡೋದು ಕೇಳು. ಅವಳಿಗೆಲ್ಲ ಮಾಡೋದಕ್ಕೂ ಬರುತ್ತೆ.
ಹೇಯ್ ಇದ್ಯಾವ ಹೊಸ ಹುಚ್ಚು ಹಿಡ್ಕೊಂಡಿದೆ ನಿನಗೆ? ಆ ಹುಚ್ಚನಿಗೆ ಮನೆಯಿಂದ ಅಡುಗೆ ಬೇರೆ ಮಾಡ್ಕೊಂಡು ಹೋಗಕ್ ಶುರು ಮಾಡಿದ್ಯಾ? ಅಮ್ಮ ಎಷ್ಟ್ ಸಲ ಹೇಳಿದೀನಿ ಅವನನ್ನ ಹುಚ್ಚ ಅನ್ಬೇಡ ಅಂತ. ಅವನು ಪೇಷಂಟ್ ಅಷ್ಟೇ. ಅವನಿಗೆ ಹುಚ್ಚು ಪೇಷಂಟ್ ಅಂತ ಕರಿಬೋದಲ್ಲ. ಅಮ್ಮ ನೀನ್ ನಿಜವಾಗ್ಲೂ ಸರಿ ಇಲ್ಲ ಬಿಡು. ನಿಂಗೆ ಏನಾಗಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಿನಗೇನಾಗ್ತಿದೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ ಕೃಷ್ಣನಿಂದ ಆಶ್ರಮದಿಂದ ದೂರ ಇರು. ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಂದ್ರೆ ಅದು ನಿನ್ ಒಳ್ಳೇದಕ್ಕೆ. ನಾನ್ ನಿನ್ಗೆ ಒಳ್ಳೇದನ್ನೇ ಬಯಸ್ತೀನಿ ಕಣೆ. ಅಮ್ಮ ನಿಜವಾಗ್ಲೂ ನೀವು ನನಗೆ ಒಳ್ಳೇದನ್ನ ಬಯಸೋದೇ ಆದ್ರೆ ಆಶ್ರಮಕ್ಕೆ ಹೋಗೋದನ್ನ, ಕೃಷ್ಣನ್ಗೆ ಟ್ರೀಟ್ಮೆಂಟ್ ಕೊಡೋದನ್ನ ದಯವಿಟ್ಟು ತಡಿಬೇಡಿ. ಅಂದ ಹಾಗೆ ಈ ವಿಷಯದಲ್ಲಿ ರಾಧಿಕನ್ನ ಕೆಣ್ಕಕ್ ಹೋಗ್ಬೇಡಿ. ರಾತ್ರಿ ಏನಾಯ್ತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ಹೋಗು ಹೋಗು, ಬರುವಾಗೂ ಇದೇ ಖುಷಿ ಇರುತ್ತೇನಂತ ನಾನು ನೋಡ್ತೀನಿ. ಆ ರಾಧಿಕಾ ಜೈಲಿಗೆ ಹೋಗ್ತಾಳೆ, ನೀನ್ ಸಪ್ಪೆ ಮೋರೆ ಹಾಕೊಂಡು ಮನೆಗೆ ವಾಪಸ್ ಬರ್ತೀಯ. ಇನ್ಮೇಲಾದ್ರೂ ನಿನಗೆ ಆಶ್ರಮಕ್ಕೆ ಹೋಗೋ ಹುಚ್ಚು ಬಿಡುತ್ತೇನೋ ಅಂತ ನಾನು ನೋಡ್ತೀನಿ.